ದೇಶದಲ್ಲಿ ಇವತ್ತು ನಿರುದ್ಯೋಗ ಉತ್ತುಂಗಕ್ಕೇರಿದೆ. ಈ ನಡುವೆ ಉದ್ಯೋಗವನ್ನ ಅರಸಿ ಹೋಗುವಂತಹ ಯುವಕರಿಗೆ ಉದ್ಯೋಗದ ಹೆಸರಿನಲ್ಲಿ ಮಹಾ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಿವೈಎಲ್ ಕಂಪನಿ ವಿರುದ್ಧ ದೂರು ದಾಖಲಾಗಿದೆ. ಚೇಂಜ್ ಯುವರ್ ಲೈಫ್, ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡಿಕೊಂಡು ಬಿಡಿ ಅಂತ ಅನೇಕ ಯುವಕರಿಗೆ ಕೆಲಸದ ಹೆಸರಿನಲ್ಲಿ ಪಂಗನಾಮ ಹಾಕಿದ್ದಾರೆ. ಚೇಂಜ್ ಯುವರ್ ಲೈಫ್ ಎಂಬ ಕಂಪನಿಯನ್ನ ನಂಬಿದ್ದಕ್ಕೆ ಮಹಾ ಮೋಸಕ್ಕೆ ಒಳಗಾಗಿದ್ದಾರೆ. ಬೆಳಗಾವಿ ಉದ್ಯಮ ಬಾಗ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಂಚನೆ ಮಾಡಿದಂತಹ ಒಂದು ಪ್ರಕರಣ ದಾಖಲಾಗಿದೆ. ಬೈಲಹೊಂಗಲ ತಾಲೂಕಿನ ಕೀರ್ತಿ ಎಂಬ ಯುವತಿ ಈ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ಇನ್ನು ಕೀರ್ತಿಯವರು ಕೂಡ ಈ ಒಂದು ಕಂಪನಿಯಿಂದ ಮೋಸ ಹೋಗಿದ್ರು. ಹೀಗಾಗಿ ಕೀರ್ತಿಯವರು ಬೈಲಹೊಂಗಲ ತಾಲೂಕಿನಲ್ಲಿ ಅವರು ಕೂಡ ಮೋಸ ಹೋಗಿದ್ರು. ಈಗ ಪ್ರಕರಣ ದಾಖಲು ಮಾಡಿದ್ದಾರೆ. ಬೆಳಗಾವಿ ನಗರದ 3ನೇ ರೈಲ್ವೆ ಗೇಟ್ ಬಳಿ ಇರುವಂತಹ ಕಂಪನಿ ಕಚೇರಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಂಪನಿಯ ಸಿಬ್ಬಂದಿ ಸಂಜು, ಪವಿತ್ರ ಅಂಗಡಿ, ಕೀರ್ತಿ, ಚಿದಾನಂದ, ಕಾವ್ಯ ಎಂಬವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಯುವತಿಯನ್ನ ನಂಬಿಸಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಮಹಾ ಮೋಸ ಮಾಡಿದ್ದಾರೆ. ಹಣ ತೆಗೆದುಕೊಂಡು ಪಂಗನಾಮ ತೀಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉದ್ಯೋಗದ ಹೆಸರಿನಲ್ಲಿ ಉದ್ಯೋಗವನ್ನು ಅರಸಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅಂತ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು, ಜೀವನಕ್ಕೆ ಒಂದು ಆಧಾರ ಮಾಡಿಕೊಳ್ಬೇಕು ಅಂತ ಕಾಯ್ತಾ ಇದ್ದಂತಹ ಯುವಕರಿಗೆ ನಂಬಿಸಿ ಅವರಿಂದ ಹಣ ಪಡೆದುಕೊಂಡು ಪಂಗನಾಮ ತೀಡಿದ್ದಾರೆ. ಇದೀಗ ಯುವಕರು ಅವರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಚೇಂಜ್ ಯುವರ್ ಲೈಫ್ ವಿರುದ್ಧ ಈಗ ಇವರ ಲೈಫನ್ನೇ ಚೇಂಜ್ ಮಾಡಿ ಅಂತ ಯುವಕರು ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಯುವತಿಗೆ ಯಾವ ರೀತಿಯಾಗಿ ಮೋಸ ಮಾಡಿದ್ರು ಅಂತ ನೋಡಿದಾಗ ನೋಡಿ, ಯುವತಿಯನ್ನು ಸಂದರ್ಶನಕ್ಕೆ ಮೊದಲು ಕರೀತಾರೆ. ಇದೇ ರೀತಿ ಸ್ವೀಟ್ ಆಗಿ ಮಾತನಾಡೋದು, ಸಿಹಿಯಾಗಿ ಮಾತನಾಡೋದು, ಅಷ್ಟು ಸ್ಯಾಲರಿ ಇಷ್ಟು ಸ್ಯಾಲರಿ, ಅದೇ ರೀತಿಯಾಗಿ MNC ಕಂಪನಿ ಅದು ಇದು ಅಂತ ಬೇಜಾನಾಗಿ ಮಾತನಾಡೋದು, ಸಂದರ್ಶನಕ್ಕೆ ಅವರನ್ನು ಕರೆದು ಸೆಲೆಕ್ಟ್ ಕೂಡ ಮಾಡೋದು. ಕೆಲಸಕ್ಕೆ ಹಾಜರಾಗೋದಕ್ಕಿಂತ ಮುಂಚೆ 47,000 ಹಣವನ್ನು ಕಟ್ಟಿಸ್ಕೊಂಡು ಕಂಪನಿ ಮಹಾ ಮೋಸ ಮಾಡಿದೆ. ಇನ್ನು ಕೆಲಸಕ್ಕೆ ಹಾಜರಾಗೋದಕ್ಕಿಂತ ಮುಂಚೆ 47,000 ಹಣ ಕಟ್ಟಬೇಕು ನೀವು ಅಂತ ಹಣ ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಯುವತಿ ಕೂಡ ನಂಬಿ 47,000 ಹಣ ಕಟ್ಟಿದ್ದಾರೆ. ಪ್ರತಿ ತಿಂಗಳು 18,000 ಸಂಬಳ ಕೊಡ್ತೀವಿ ಅಂತ ಹೇಳಿ ಮಹಾ ವಂಚನೆ ಮಾಡಿದ್ದಾರೆ. ಈಗ ಸಂಬಳ ಕೇಳಿದ್ರೆ ಕಂಪನಿಗೆ ಬೇರೆಯವರನ್ನು ಸೇರಿಸಿದ್ರೆ ಸಂಬಳ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅಂದರೆ ಈ ಚೈನ್ ಮಾರ್ಕೆಟಿಂಗ್ ಅಂತ ಏನು ಬರುತ್ತೆ ಅದೇ ರೀತಿ ನೀವು ಕೂಡ ಬೇರೆಯವ್ರನ್ನ ಕರ್ಕೊಂಡು ಬರಬೇಕು, ಅವರು ಕೂಡ 47,000 ಕಟ್ಟಬೇಕಿಲ್ಲಿ, ಅದಾದ ನಂತರ ನಿಮಗೆ ನಾವು 18,000 ಸಂಬಳ ಕೊಡ್ತೀವಿ ಅಂತ ಈಗ ಇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಬೇರೆಯವ್ರನ್ನ ಹೇಗೆ ಸೇರಿಸೋದು ಅಂತ ಈಗ ದೂರುದಾರೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಕಂಪ್ನಿ ಅಂತ ಹೇಳ್ರಿ, ಎಲ್ಲ ನಾವು ಬಡವ್ರು ರೀ, ಭಾಳ್ರಿ 4 ಮಕ್ಳು ಅದಾವ್ರಿ. ಮತ್ತು ರೀ ಚಲೋ ಐತಲ್ಲ ಅಂತಲೇ ರೀ ಕಳಿಸಿದ್ರು. 15,000 20,000 ಕೊಡ್ತವಣ್ಣ ಅಂತಲೇ ರೀ ನಾವೆಲ್ಲ ಸಂಘನಾಗ ಸಾಲ ತೆಗೆದು ಕೊಟ್ಟವು ರೀ. ಈಗ ನೋಡ್ರೆ ಇಬ್ಬರನ್ನ ಹಾಕಿರು ಪಗಾರ ಇಲ್ರಿ, ಮತ್ತು ಏನೂ ಇಲ್ಲೇ ಇಲ್ರಿ. ಅದಕ್ಕೆ ರೀ ನಮ್ಮ ಮಕ್ಕಳು ರೀ ಹೊಳ್ಳಿ ಬಂದಾವ್ರಿ, ನಮ್ಗೆ ತುಂಬಿದ್ದು ವಾರ ನಮಗೆ ಕೊಡಲಿ ಅನ್ನುವಂಥದ್ದು ನಮ್ದು ಇದ್ರಿ. 47,500 ತುಂಬಿದವ್ರಿ. ಇದೇ ರೀತಿ ಭಾಳ ಬಡತನ ಮಕ್ಕಳೆಲ್ಲ ಅದಾವ್ರಿ. ಹಿಂಗಾಗಿ ರೀ ಕಂಪ್ನಿ ಸಿವೈಎಲ್ ಆಫೀಸ್ ಅಂತೇಳಿ ಕಾಲ್ ಬಂತ್ರಿ. ಕಾಲ್ ಬಂದು ಆನ್ಲೈನ್ ವರ್ಕ್ ಐತಿ, ಆನ್ಲೈನ್ದಾಗ ಸಿಸ್ಟಮ್ ಕೊಟ್ಟಿರ್ತಾವೆ, ಸಿಸ್ಟಮ್ ಎಲ್ಲ ವರ್ಕ್ ಮಾಡೋದೈತೆ ಅಂತಂದಿರಿ. ಅಂತಂದು 4 ದಿನ ಟ್ರೈನಿಂಗ್ ತೊಗೊಂಡ್ರಿ. ಟ್ರೈನಿಂಗ್ ತೊಗೊಂಡು ಪಾಸ್ ಆದ್ರೆ ಅಷ್ಟು ಅಮೌಂಟ್ ತುಂಬೋದೈತೆ ಅಂಥೇಳಿ ಇಂಟರ್ವ್ಯೂ ತೊಗೊಂಡ್ರಿ. ಇಂಟರ್ವ್ಯೂ ತೊಗೊಂಡು ಪಾಸ್ ಮಾಡಿ 47,500 ರೂಪಾಯಿ ಅಮೌಂಟ್ ತುಂಬಿಸ್ಕೊಂಡ್ರಿ. ತುಂಬಿಸ್ಕೊಂಡು ಮತ್ತು ಮಂತ್ಲಿ 18,000 ರೂಪಾಯಿ ಪೇಮೆಂಟ್ ಆಗ್ತಾನೆ ಅಂತ ಹೇಳ್ರಿ. 1 ರೂಪಾಯಿನೂ 3 ತಿಂಗಳ ಮೇಲೆ ಕೆಲಸ ಮಾಡಿದ್ವಿ ರೀ. 3 ತಿಂಗಳು ಕೆಲಸ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈ ಒಂದು ಚೈನ್ ಮಾರ್ಕೆಟಿಂಗ್ ಅನ್ನುವಂಥದ್ದೇನಿದೆ ಇದು ಯುವಕರಿಗೆ ಇವತ್ತಿನ ದಿನಗಳಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಇತ್ತ ನುಂಗೋದಕ್ಕೂ ಆಗಲ್ಲ, ಮತ್ತೊಂದು ಕಡೆ ಉಗುಳೋದಕ್ಕೂ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಾವು ಕೂಡ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ತಗಲಾಕೊಂಡ್ಬಿಟ್ಟಿರ್ತಾರೆ. ಏನಿದು ಪ್ರಕರಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಬೆಳಗಾವಿಯಲ್ಲಿ ಯುವತಿಯರಿಗೆ ಉದ್ಯೋಗಕ್ಕೂ ಹೋಗಿಸುವಂತ ನೆಪದಲ್ಲಿ ವಂಚನೆ ಮಾಡ್ಲಾಗ್ತಾ ಇದೆಯಾ ಅನ್ನೋಂತ ಒಂದೀಗ ಆರೋಪ ಕೇಳಿ ಬರ್ತದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಉದ್ಯಮ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸಿವೈಎಲ್ ಕಂಪನಿ ಅನ್ನೋ ಏನ್ ಕಂಪನಿ ಇದೆ, ಕಂಪನಿಯಿಂದ
ಏನು ಗ್ರಾಮೀಣ ಪ್ರದೇಶ ಆಗಿರ್ಬೋದು, ನಗರ ಪ್ರದೇಶದ ಯುವಕ ಯುವತಿಯರಿಗೆ ಉದ್ಯೋಗ ಕರೆಯಲಾಗುತ್ತೆ. ಉದ್ಯೋಗ ಕರೆದ ಬಳಿಕ ಅವ್ರು ಇಂಟರ್ವ್ಯೂ ಮಾಡಿದ ಬಳಿಕ ಅವರಿಗೆ ಪ್ರತಿ ತಿಂಗಳ 18,000 ರೂಪಾಯಿ ಸಂಬಳ ಸಿಗುವಂತ ನಾವು ನಿಮ್ಗೆ ಕೆಲಸ ಕೊಡ್ತೇವೆ ಅನ್ನುವಂತ ಮಾತನ್ನ ಒಂದು ಹೇಳ್ತಾರೆ. ಜೊತೆಗೆ ಯಾವಾಗ ಅವ್ರಿಗೆ ಸೆಲೆಕ್ಟ್ ಆಗಿದ್ರು ಅಂತ ಹೇಳ್ತಾರೋ ಆಗ 47,000 ರೂಪಾಯಿ ಹಣವನ್ನ ಭರಿಸೋದಕ್ಕೆ ಹೇಳ್ತಾರೆ. ಹಣವನ್ನ ಭರಿಸಿದ ಬಳಿಕ ಅವರಿಗೆ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಅವರಿಗೆ ಕೊಡ್ಲಾಗತ್ತೆ. ಆ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ಬೇಕು. ಜೊತೆಗೆ ಅದರ ಜೊತೆಗೆ ಏನಂದ್ರೆ ಮತ್ತೊಬ್ಬ ಅಭ್ಯರ್ಥಿನ ಕರ್ಕೊಂಡ್ಬಂದು ಅಲ್ಲಿ ಸೇರಿಸಬೇಕು. ಆಗ ಆತ ಕೂಡ ಅಷ್ಟೇ ಹಣವನ್ನ ಕಟ್ತಾನೆ. ಆ ಹಣ ಕಟ್ಟಿದ ಬಳಿಕ ಆ ಒಂದು ಏನು ಇನ್ಸೆಂಟಿವ್ ಅಂತ 2,700 ರೂಪಾಯಿ ಹಣವನ್ನ ಒಂದು ಯುವತಿಗೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 18,000 ರೂಪಾಯಿ ಸಂಬಳ ಸಿಗುತ್ತೆ ಅಂತ ನಂಬ್ಕೊಂಡಂತ ಯುವತಿ ಏನಾದ್ರೆ ಆ ಯುವತಿಯ ಪ್ರಾಡಕ್ಟ್ ತೆಗೆದುಕೋ ಹಣವನ್ನ 47,000 ರೂಪಾಯಿ ಹಣವನ್ನು ಕಟ್ಟಿ ಅವಳು ಈಗ ಮೋಸಕ್ಕೆ ಒಳಗಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ ಸಿವಾಯಿಲ್ ಕಂಪನಿಯಲ್ಲಿ ಕೆಲಸ ಮಾಡಿಸಿರ್ತಕ್ಕಂಥ 5 ಜನ ಸಿಬ್ಬಂದಿಯ ಮೇಲೆ ಈಗ ದೂರು ದಾಖಲಾಗಿದೆ. ಈಗಾಗಲೇ ಉದ್ಯಮಬಾಗ್ ಪೊಲೀಸರು ಕೂಡ ಒಂದು ಕಂಪನಿಗೆ ಈಗಾಗಲೇ ಕಂಪನಿ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗುವಂತ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಚೈನ್ ಸಿಸ್ಟಮ್ ನಲ್ಲಿ ಇದನ್ನು ವಿದ್ಯಾರ್ಥಿಗಳಿಗೆ ಜಾಬ್ ಕೊಡ್ತಾರೆ ಅಂತ ಹೇಳ್ತಾರೋ ಆ ಜಾಬ್ ನೆಪದಲ್ಲಿ ಬಿಸಿನೆಸ್ ನ ಈ ಒಂದು ಫಾರ್ಮುಲಾ ಯೂಸ್ ಮಾಡುವಂತ ಇಂಥ ಕಂಪನಿಗಳು ಮುಕ್ತ ಯುವಕ ಯುವತಿಯರಿಗೆ ಒಂದು ವಂಚಿಸುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.